ಇನ್ನೊಂದು ಮಾತು ಅವ್ರು ಏನು ಹೇಳಿದ್ದಾರೆ, ಗ್ಯಾರಂಟಿಯನ್ನು ಕೇಂದ್ರ ಸರ್ಕಾರ ನಕಲು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ಇವರು ಅನ್ನಭಾಗ್ಯ 10 kg ಅಕ್ಕಿ ಕೊಟ್ಟೇ ಇಲ್ಲ. ಕೇಂದ್ರ ಸರ್ಕಾರ ಕೊಡ್ತಿರೋ 5 kg ಅಕ್ಕಿನೇ ನಾನು ಕೊಡ್ತಾ ಇದ್ದೀನಿ ಬಿಂಬಿಸ್ತಾ ಇದ್ದೀರಿ. ನೀವು ಕೇಂದ್ರದ ಯೋಜನೆಯನ್ನು ನಿಮ್ಮ ಸೀಲ್ ಹಾಕಿ ನಮ್ಮದು ಅಂತ ಹೇಳ್ಕೊಳ್ಳೋ ಕೆಲಸ ಮಾಡಿದ್ದೀರಿ. ಅದಕ್ಕೆ ಸೀಲ್ ಹಾಕಿ ನೀವು ನಮ್ಮದು ಅಂತ ಹೇಳ್ಕೊಳ್ಳೋಂಥ ಕೆಲಸ ಮಾಡಿದ್ದೀರಿ. ನೀವೇ ಕೇಂದ್ರದ ಯೋಜನೆಯನ್ನು ನಕಲು ಮಾಡ್ತಾಯಿದ್ದೀರಿ ಅಂತ ಅನಿಸುತ್ತೆ. ನನ್ನೂರು ಚಿಕ್ಕಮಗಳೂರಿಗೆ ಅವರು ಸ್ಪೈಸ್ ಪಾರ್ಕು ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ, ಇವರು ಅದಕ್ಕೆ ಒಂದು ಸೀಲ್ ಹಾಕೋ ಕೆಲಸ ಮಾಡಿದ್ದಾರೆ. ಈ ಸರಿ ಬಜೆಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಪೈಸ್ ಪಾರ್ಕು ಕಳೆದ ಸರಿನೇ ಅನೌನ್ಸ್ ಮಾಡಿತ್ತು, ಚಿಕ್ಕಮಗಳೂರಿಗೆ ಸ್ಪೈಸ್ ಪಾರ್ಕ್ ಕೊಡ್ತೀವಿ ಅಂತ. ಅಲ್ಲಿ ಜಮೀನು ಕೊಡೋದೆಲ್ಲ ಇವ್ರದ್ದು ರಾಜ್ಯ ಸರ್ಕಾರದ ಕೆಲಸ. ಇವರು ಅದಕ್ಕೇ ಸ್ಪೈಸ್ ಪಾರ್ಕ್ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ವಿಶೇಷವಾಗಿರೋದು ವ್ಯಕ್ತ ಆಗ್ತಿಲ್ಲ. ಮತ್ತೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಇಲ್ಲಿ ಬಂದು ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಇಲ್ಲಿ ಬಂದು ತೆರಿಗೆ ನನ್ನ ಹಕ್ಕು ಅಂತ ಘೋಷಣೆನೂ ಕೊಟ್ಟರು. ಕೇಳೋಕ್ಕೆ ಚೆನ್ನಾಗಿರುವ ಘೋಷಣೆ. ನೀವು ಕೇಳೋಕ್ಕೆ ಚೆನ್ನಾಗಿರುವಂಥ ಘೋಷಣೆ ಕೊಟ್ರಿ, ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರಿ. ಮತ್ತು ಅಷ್ಟು ಮಾತ್ರ ಅಲ್ಲ, ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ. ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ವೇಳೆ ತಾರತಮ್ಯ ಮಾಡ್ತಾಯಿದ್ರೆ ಅದನ್ನು ಸರಿಪಡಿಸೋದಕ್ಕಿರುವಂಥ ದಾರಿಗಳು ಬೇರೆ ಇದ್ದಾವೆ. ಸಂವಿಧಾನಬದ್ಧವಾಗಿ ಇವರು ನೀತಿ ಆಯೋಗದ ಮುಂದೆ, ಹಣಕಾಸು ಆಯೋಗದ ಮುಂದೆ ತನ್ನ ವಿರೋಧವನ್ನು ದಾಖಲಿಸೋದಕ್ಕೆ ಅವಕಾಶ ಇತ್ತು. ಅದನ್ನು ಮೀರಿದ್ರೆ ಕೋರ್ಟಿಗೆ ಹೋಗೋದಕ್ಕೂ ಅವಕಾಶ ಇತ್ತು. ನಮಗೆ ಅನುದಾನದಲ್ಲಿ ತಾರತಮ್ಯ ಆಗ್ತಾಯಿದೆ ಅಂತ ಕೋರ್ಟಿಗೆ ಹೋಗೋದಕ್ಕೂ ಅವಕಾಶ ಇತ್ತು. ಅದು ಯಾವುದನ್ನು ಬಿಟ್ಟು ದೆಹಲಿನಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿ ಸಂವಿಧಾನ ವಿರೋಧಿಯಾಗಿ ವರ್ತಿಸಿದ್ದು ಮಾತ್ರ ಅಲ್ಲ, ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಸಿದ್ದರಾಮಯ್ಯ ಈಸ್ ಲಕ್ಕಿ. ಏನಾದರೂ ಇಂದಿರಾ ಗಾಂಧಿ ಥರದವ್ರು ಏನಾರು ಇದ್ದಿದ್ದರೆ ಒಂದು ಕ್ಷಣದಲ್ಲಿ ಇವ್ರನ್ನ ಅಧಿಕಾರದಲ್ಲಿ ಉಳಿಸೋಕ್ಕೆ ಬಿಡ್ತಿರಲಿಲ್ಲ. ಆ ಕ್ಷಣಕ್ಕೆ ಸರ್ಕಾರನ ವಜಾ ಮಾಡ್ತಿದ್ರು. ಇಂದಿರಾ ಗಾಂಧಿ ಥರದ ಸರ್ವಾಧಿಕಾರಿ ಏನಾದ್ರು ಕೂತಿದ್ರೆ, ಡಿಕ್ಟೇಟರ್ ಮಾನಸಿಕತೆಯವರು ಏನಾದ್ರು ಕೂತಿದ್ರೆ, ಅವರು ಸಿದ್ದರಾಮಯ್ಯನವ್ರ ಸರ್ಕಾರನ ಆ ಕ್ಷಣದಲ್ಲೇ ವಜಾ ಮಾಡೋರು. ಯಾವಾಗ ಇಲ್ಲಿ ಬಂದು ಪ್ರತಿಭಟನೆ ಅಂತ ಕೂತ ಕ್ಷಣದಲ್ಲೇ ವಜಾ ಮಾಡ್ತಿದ್ರು. ಬಜೆಟ್ನಲ್ಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸೋದಕ್ಕೆ ಬಜೆಟ್ನ ಬಳಕೆ ಮಾಡಿಕೊಂಡು ಅದರ ಒಂದು ಘನತೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಮಜಾ ಇದೆ, ಈ ಎತ್ತಿನ ಹೊಳೆ ಬಗ್ಗೆ ಮಾತಾಡಿದ್ದಾರೆ. ಯಾವ್ಯಾವಾಗ ಎಲೆಕ್ಷನ್ ಬರುತ್ತೋ ಅವಾಗೆಲ್ಲ ಎತ್ತಿನ ಹೊಳೆ ಬಗ್ಗೆ ಮಾತಾಡ್ತಾರೆ. 10 ವರ್ಷದ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅವರು ಮಾತಾಡಿದ ಭಾಷಣ ನನಗಿನ್ನೂ ಕಿವಿಗೆ ವಾಪಸ್ಸು ಗುಣಗುಣಿಸ್ತಾ ಇದೆ. 10 ವರ್ಷದಿಂದ ಏನು ಹೇಳಿದರು ಅಂದರೆ, ಇನ್ನು 2 ವರ್ಷದೊಳಗೆ ಎತ್ತಿನ ಹೊಳೆಯನ್ನು ಪೂರ್ಣಗೊಳಿಸಿ ನೀರು ಹರಿಸ್ತೀವಿ ಅಂತ ಹೇಳಿದರು. 10 ವರ್ಷದ ನಂತರ ಮತ್ತೆ ಎತ್ತಿನ ಹೊಳೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾರು ನಂಬ್ತಾರೆ ಇವ್ರ ಮಾತನ್ನ? ಯಾರೂ ನಂಬಲ್ಲ. ಅಂದರೆ ಸುಳ್ಳು ಪತ್ತೆ ಹಚ್ಚೋದಕ್ಕೆ ITBT ಸಹಯೋಗ ಸತ್ಯ ತಪಾಸಣಾ ತಂಡ ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಬಜೆಟ್ನಲ್ಲೇ ಸುಳ್ಳು ಹೇಳಿದ್ದಾರೆ. ಹಾಗಿದ್ರೆ ಸತ್ಯ ತಪಾಸಣಾ ತಂಡ ಏನಾದ್ರು ರಚನೆ ಮಾಡಿ ಆ ತಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಮೊದಲ ಆರೋಪಿ ಸಿದ್ದರಾಮಯ್ಯನವರೇ ಆಗ್ತಾರೆ. ಅವ್ರ ಮೇಲೇ ಫಸ್ಟ್ FIR ಹಾಕಬೇಕಾಗತ್ತೆ. ಆಮೇಲೆ ಮರಿಕರ್ಗೆ ಎಲ್ಲ ನೆಕ್ಸ್ಟು ಗಾಂಧಿ ಹತ್ಯೆ ಮಾಡಿದವರು ಅಂತೆಲ್ಲ BJP ಮೇಲೆ ಆರೋಪ ಮಾಡ್ತಾರಲ್ಲ, ಅವರೆಲ್ಲರೂ ಮರಿಕರ್ಗೆಗೆಲ್ಲ 2ನೇ ಆರೋಪಿ 3ನೇ ಆರೋಪಿ ಅಂತ ಹಾಕಬೇಕಾಗತ್ತೆ. ಅಂದರೆ ಇದಿಷ್ಟು ಇವರ ಬಜೆಟ್ನಲ್ಲೇ ಸುಳ್ಳುಗಳು ವ್ಯಕ್ತ ಆಗಿದ್ದಾವೆ. ಇದನ್ನು ನೀವು ಗಮನಿಸ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ವಕ್ಫ್ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿದ್ದಾರೆ, ಸಂತೋಷ. ಕೊಡಿ. ಹಿಂದೂ ಆಸ್ತಿ ರಕ್ಷಣೆಗೆ ಎಷ್ಟು ಕೊಟ್ಟಿದ್ದೀರಿ? ನಾನು ಹಿಂದೂ ಅಂತ ಹೇಳಿದ್ರಲ್ಲ, ಹಿಂದೂಗಳ ಆಸ್ತಿ ಯಾವನು ಹೊಡ್ಕೊಂಡು ಬೇಕಾದ್ರೂ ತಿನ್ಬೋದಾ? ಅದರ ರಕ್ಷಣೆ ಕಾಳಜಿ ನಿಮಗಿಲ್ವಾ? ಎಷ್ಟು ಹಣ ಕೊಟ್ಟಿದ್ದೀರಿ ನೀವು? ಮುಸಲ್ಮಾನರ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿದ್ದು ತಪ್ಪಲ್ಲ. ಆದರೆ ನೀವು ಯಾಕೆ ತಾರತಮ್ಯ ಮಾಡಿದ್ದೀರಿ? ಎಲ್ಲಿದೆ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು? ಎಲ್ಲಿದೆ ನೀವು? ನಾವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಮಾನತೆ ಎಲ್ಲಿದೆ? ಎಲ್ಲಿ ಹಿಂದೂ ಆಸ್ತಿ ರಕ್ಷಣೆಗೆ ಅಥವಾ ಮುಜರಾಯಿ ಆಸ್ತಿ ರಕ್ಷಣೆಗೆ ನಿಮ್ಮ ಕ್ರಮ ಏನು? ಎಷ್ಟು ಹಣ ಇಟ್ಟಿದ್ದೀರಿ? ಅಂದರೆ ಅದನ್ನು ಯಾರು ಬೇಕಾದ್ರೂ ಹೊಡ್ಕೊಂಡು ತಿನ್ಬೋದಾ? ಯಾಕೆ ಆಸ್ತಿ ರಕ್ಷಣೆಗೆ ಹಣ ಇಟ್ಟಿಲ್ಲ? ಯಾಕೆ ತಾರತಮ್ಯ ಮಾಡಿದಿರಿ? ಇದು ಕೋಮುವಾದ ಅಲ್ವಾ? ಇದು ತಾರತಮ್ಯ ನೀತಿ ಅಲ್ವಾ? ಈ ಥರ ತಾರತಮ್ಯ ಮಾಡಿರ್ತಕ್ಕಂಥದ್ದು
ನಿಮ್ಮ ಅನುಭವಕ್ಕೆ ತಕ್ಕದಾಗಿರ್ತಕ್ಕಂಥ ಅಥವಾ ತಮ್ಮ ಸೀನಿಯಾರಿಟಿಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಬಿಂಬ ಇದರಲ್ಲಿ ಕಾಣದೇ ಇರತಕ್ಕಂಥದ್ದು. ಬಹುಶಃ ಸಿದ್ದರಾಮಯ್ಯನವರು ತನ್ನ ಸಾಫ್ಟ್ವೇರನ್ನು ಕೂಡ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನ ಬರ್ತಾಯಿದೆ. ಯಾಕೆಂದರೆ ಅವ್ರ ಸಾಫ್ಟ್ವೇರ್ ಅವರೇ ಇಟ್ಕೊಂಡಿದ್ದರೆ ಈ ಥರದ ಕೆಟ್ಟ ಬಜೆಟ್ ಮಂಡಿಸ್ತಿರ್ಲಿಲ್ಲ. ಅವರ ಅನುಭವದ ಪಕ್ವತೆಯ ಬಜೆಟ್ ಹೊರಗಡೆ ಬರಬೇಕಿತ್ತು. ಅದು ಯಾವುದು ಬರದೇ ಇರೋದು ನೋಡಿದ್ರೆ ಅವ್ರ ಸಾಫ್ಟ್ವೇರ್ನೂ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ನಂಗೆ ಅನುಮಾನ ಬರ್ತಾಯಿದೆ. ಈಗ ನೀವು ಮಾತಾಡಬೇಕಾದ್ರೆ ಹೇಳಿದ್ರೆ ಬೆಂಗಳೂರಲ್ಲಿ ಪ್ರತಿ ಫೀಟ್ಗೆ 75 ರೂಪಾಯಿ ರೇಟ್ ಫಿಕ್ಸ್ ಆಗಿದೆ ಅಂತ. ನೀವು ನೇರವಾಗಿ DK ಶಿವಕುಮಾರ್ ಅವ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದೀರಿ. ಅಲ್ಲ, ನೋನ್ ಫ್ಯಾಕ್ಟು. ನೀವು ನೋಡಿ, ನೀವು ಕೂಡ ಸಾರ್ವಜನಿಕ ಸಂಪರ್ಕದಲ್ಲಿರೋರು, ನೀವು ಕೇಳಿಬೇಕಾರೆ ನಾನು ಹೇಳಿದ ಸುಳ್ಳ ಅಂತ. 75 ರೂಪಾಯಿ ಇದು ತೆರಿಗೆ ಅಲ್ಲ. ಬ್ರಾಂಡ್ ಬೆಂಗಳೂರು ಅಂದರೆ ಇದೇನಾ ಬ್ರಾಂಡ್ ಬೆಂಗಳೂರು? ಅದು 75 ರೂಪಾಯಿ ಕನಕಪುರ ಟ್ಯಾಕ್ಸು. ಎಲ್ಲಿಗೆ ಹೋಗ್ತಾಯಿದೆ ದುಡ್ಡದು? ಎಲ್ಲಿಗೆ ಹೋಗ್ತಾಯಿದೆ? ನೀವು ಯಾರನ್ನ ಬೇಕಾದ್ರೂ ಕೇಳಿ, ಅದು ಎಲ್ಲಿಗೆ ಹೋಗ್ತದೆ? ಒಂದು ಅಂದರೆ ಅದು ಎಲ್ಲಿಗೆ ಹೋಗ್ತಾಯಿದೆ ದುಡ್ಡು? ಬ್ರಾಂಡ್ ಬೆಂಗಳೂರು ಅಂದರೆ ಏನು? ಬ್ರಾಂಡ್ ಬೆಂಗಳೂರು ಅಂದರೆ ಏನಿದೆ ಹಂಗಾದರೆ? ಅಂದರೆ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಇವ್ರ ಲೆಕ್ಕದಲ್ಲಿ ಕ್ರೈಮ್ ಸಿಟಿಯಾಗಿ ಮಾಡೋದು, ಕರಪ್ಟ್ ಸಿಟಿಯಾಗಿ ಮಾಡೋದು, ಡ್ರಗ್ ಸಿಟಿಯಾಗಿ ಮಾಡೋದು ಬ್ರ್ಯಾಂಡ್ ಬೆಂಗಳೂರ? ಅಂದರೆ 73,000 ಜನ ಸಲಹೆ ಕೊಟ್ಟರಲ್ಲ, ಅದರೊಳಗಡೆ ಅಡಿಗೆ 75 ರೂಪಾಯಿ ತಗೊಳ್ಳಿ ಅಂತ ಸಲಹೆ ಇತ್ತಾ? 73,000 ಜನ ಸಲಹೆ ಕೊಟ್ಟರಲ್ಲ, IT, BT, IISc, IIM, IIT, ಮತ್ತು ಇದಲ್ದಲೇ ನಾಡಿನ ವಿವಿಧ ಗಣ್ಯರು, ಶೈಕ್ಷಣಿಕ ಇದ್ರವರು ಎಲ್ಲ ಸಲಹೆ ಕೊಟ್ಟರಲ್ಲ. ಆ ಸಲಹೆಯಲ್ಲಿ ನನಗಿರೋ ಮಾಹಿತಿ ಅಲ್ಲಿ ಆ ಸಲಹೆಯಲ್ಲಿ ಇದ್ದಿದ್ದು ಇವರಿಗಿದ್ದಿದ್ದು ಸಲಹೆ ನಾಲೆಡ್ಜ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ, ಆರ್ಟ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ, ಹೆಲ್ತ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ, ಈ ಥರದ ವೈಬ್ರೆಂಟ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ, ಸೇಫ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ ಸಲಹೆ ಇತ್ತು. ಈ ಬಜೆಟ್ನಲ್ಲಿ ಏನು ಆ್ಯಕ್ಷನ್ ಏನು? ಅಲ್ಲಿ ಬ್ರಾಂಡ್ ಬೆಂಗಳೂರಿನಲ್ಲಿ ಅಡಿಗೆ 75 ರೂಪಾಯಿ ತಗೋಬೇಕು ಅಂತ ಹೇಳಿರಲಿಲ್ಲ. ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ನೀವು ಟೈಮು ಬಾರ್ಗಳಿಗೆ ವಿಸ್ತರಣೆ ಮಾಡಿ ಅಂತ ಅವ್ರು ಯಾರೂ ಸಲಹೆ ಕೊಟ್ಟಿರಲಿಲ್ಲ. ಅಂದರೆ ನಿಮಗೆ ಸಲಹೆ ಕೊಟ್ಟಿರಲಿಲ್ಲ. ಅಂದರೆ ಬ್ರಾಂಡ್ ಬೆಂಗಳೂರು ಅಂದರೆ ಏನದು? ಕ್ರೈಮ್ ಸಿಟಿ ಮಾಡಿ ಅಂತ ಹೇಳಿರಲಿಲ್ಲ ಬ್ರಾಂಡ್ ಬೆಂಗಳೂರಿನಲ್ಲಿ. ಈಗ ಇವರು ಬ್ರಾಂಡ್ ಬೆಂಗಳೂರು ಏನು ಹಂಗಾರೆ? ಆ 75 ರೂಪಾಯಿ ಎಲ್ಲಿಗೆ ಹೋಗ್ತಾಯಿದೆ? ಮಾನ್ಯ ಸಿದ್ದರಾಮಯ್ಯನವರು ಬೆಳಕು ಚೆಲ್ಲಬೇಕು. ಬಹುಶಃ 75 ರೂಪಾಯಿ ಆದಾಯದ ಮೂಲ ಆದರೆ ಸಾಲ ಮಾಡೋ ಪರಿಸ್ಥಿತಿ, ಇಷ್ಟೆಲ್ಲ ಸಾಲ ಮಾಡೋ ಪರಿಸ್ಥಿತಿ ಬರ್ತಿರಲಿಲ್ಲ. ಯಾಕೆ ಕಣ್ಣಿದ್ದು ಕುರುಡ್ರಂತೆ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ವರ್ತನೆ ಮಾಡ್ತಿದ್ದಾರೆ? ಅಂದರೆ ಈ ವಿಷಯದಲ್ಲಿ ವರ್ತನೆ ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ, ಅವರ ಹೈಕಮಾಂಡಿಗೆ ಎಲ್ಲದರಲ್ಲೂ ಕೂಡ 75 ರೂಪಾಯಿ ಸರ್ಚಾರ್ಜ್ ಇದೆಯಲ್ಲ, ಅಂದರೆ ಅನ್ಡಿಕ್ಲೇರ್ಡ್ ಸರ್ಚಾರ್ಜ್, ಅದು ಯಾವುದೇ ಅಧಿಕೃತ ದಾಖಲೆಗೆ ಬರದೇ ಇರತಕ್ಕಂಥ ರೆಸಿಪ್ಟ್ ಇಲ್ಲದೆ ಇರುವಂಥ ಸರ್ಚಾರ್ಜ್ ಇದೆಯಲ್ಲ, ಸೆಸ್ಸು. ಆ ಸೆಸ್ಸು ಬ್ರಾಂಡ್ ಬೆಂಗಳೂರಿನ ಸಲಹೆಯಲ್ಲಿ ಬಂದಿತ್ತಾ? ಅಂದರೆ ನಿಮ್ಮ ಪ್ರಕಾರ ಅದು DK ಶಿವಕುಮಾರ್ ಅವರ ಟ್ಯಾಕ್ಸ್ ಅಂತ ಹೇಳ್ತೀರಿ? ಅವ್ರು ಸ್ಪಷ್ಟಪಡಿಸ್ಬೇಕು ಯಾವ ಟ್ಯಾಕ್ಸು ಅಂತ, ಎಲ್ಲಿಗೆ ಹೋಗುತ್ತೆ ಅಂತ. ಅದರದ್ದು ಎಲ್ಲೆಲ್ಲಿಗೆ ಹಂಚಿಕೆ ಆಗುತ್ತೆ ಅನ್ನೋದು ಈಗ ಸಿದ್ದರಾಮಯ್ಯನವರು ಮೌನ ವಹಿಸಿರೋದನ್ನು ನೋಡಿದಾಗ ಅವ್ರ ಬಗ್ಗೆನೂ ಕೂಡ ಸ್ವಾಭಾವಿಕವಾದ ಒಂದು ಸಂಶಯ ಬರುತ್ತೆ.